ಇನ್ನು ಮುಂದೆ ನಿಮ್ಮೊಂದು ಗೂಗಲ್ ಪಾಸ್ವರ್ಡ್ ಅನ್ನ ನೀವೇನಾದ್ರೂ ನೆನಪಾರಿದ್ರೆ ಸೊ ನಿಮಗೆ ಅದಕ್ಕೆ ನೆಸೆಸಿಟಿನೇ ಇರೋದಿಲ್ಲ. ನೀವು ಪಾಸ್ವರ್ಡ್ ನೆನಪಾರಿದ್ರು ಕೂಡ ನಿಮ್ಮ ಒಂದು ಅಕೌಂಟ್ ಅನ್ನ ನೀವು ಲಾಗಿನ್ ಮಾಡಬಹುದು. ಆ ತರದ ಒಂದು ಆಪ್ಷನ್ ಅನ್ನ ಇವಾಗ ಗೂಗಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಸೆಲ್ಫಿ ವಿಡಿಯೋನ ನೀವು ರೆಕಾರ್ಡ್ ಮಾಡಿ ನಿಮ್ಮ ಒಂದು ಗೂಗಲ್ ಅಕೌಂಟ್ ಅಲ್ಲಿ ನೀವು ಸೇವ್ ಮಾಡಿ ಇಟ್ರೆ ಸೊ ಯಾವತ್ತಾದ್ರೂ ನಿಮ್ಮ ಒಂದು ಗೂಗಲ್ ಅಕೌಂಟ್ ಪಾಸ್ವರ್ಡ್ ಅನ್ನ ನೆನಪಾರಿ ಅಥವಾ ಯಾರಾದ್ರೂ ನಿಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಅಥವಾ ನೀವು ಮೊಬೈಲ್ ತಗೊಂಡಾಗ ಪಾಸ್ವರ್ಡ್ ನೆನಪಾಗಲ್ಲಲ್ವಾ, ಸೊ ಅದಕ್ಕೋಸ್ಕರ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ನೀವು ಒಂದು ಸೆಲ್ಫಿ ವಿಡಿಯೋನ ಆಡ್ ಮಾಡಬೇಕಾಗುತ್ತೆ ಬಿಫೋರ್ ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ. ಗೂಗಲ್ ಅಕೌಂಟ್ ಅನ್ನ ಕ್ಲಿಕ್ ಮಾಡಿಕೊಂಡು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಕೆಳಗಡೆ ಸೆಲ್ಫಿ ವಿಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಡ್ ಸೆಲ್ಫಿ ವಿಡಿಯೋ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದನ್ನ ಟಿಕ್ ಮಾಡಿ. ನೆಕ್ಸ್ಟ್ ಐ ಅಗ್ರಿ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೊ ಇಲ್ಲಿ ನಿಮಗೆ ವಿಡಿಯೋನ ರೆಕಾರ್ಡ್ ಮಾಡಿ ಕೇಳುತ್ತೆ, ಅಲ್ಲಿ ಇದು ಯಾವ ತರ ನಿಮ್ಗೆ ಸಿಗ್ನಲ್ಸ್ ನ ತೋರಿಸುತ್ತೆ ಅದೇ ತರಾನೇ ನೀವು ಅದನ್ನ ಅದರ ಡೈರೆಕ್ಷನ್ ಮುಖಾಂತರ ನೀವು ಸೆಲ್ಫಿ ವಿಡಿಯೋನ ರೆಕಾರ್ಡ್ ಮಾಡಿದ್ರೆ ಆಟೋಮೆಟಿಕ್ ಅದು ಸೇವ್ ಆಗುತ್ತೆ. ಅವಾಗ ನೀವು ನಿಮ್ಮ ಗೂಗಲ್ ಅಕೌಂಟ್ಗೆ ನಿಮ್ಮ ಒಂದು ಸೆಲ್ಫಿ ವಿಡಿಯೋನ ಆಡ್ ಮಾಡ್ದಂಗೆ ಆಗುತ್ತೆ. ಇವಾಗ ನಿಮ್ಮ ಒಂದು ಗೂಗಲ್ ಅಕೌಂಟ್ ಪಾಸ್ವರ್ಡ್ ಏನಾದ್ರೂ ನೀವು ಬೈ ಮಿಸ್ ಆಗಿ ಮರ್ತು ಹೋಗಿದ್ರೆ ನಿಮ್ಮ ಒಂದು ಸೆಲ್ಫಿ ವಿಡಿಯೋ ಮುಖಾಂತರ ನೀವು ಅಕೌಂಟ್ ಅನ್ನ ಲಾಗಿನ್ ಮಾಡ್ಕೋಬಹುದು. ಐಡೆಂಟಿಟಿ ವೆರಿಫಿಕೇಶನ್ ಅಂತ ಕರೀತಾರೆ ಇದನ್ನ. ಅಂಡ್ ಅಕೌಂಟ್ ಓನರ್ ನೀವೇ ಆಗಿರ್ತೀರಲ್ವಾ, ಅದಕ್ಕೋಸ್ಕರ ಸೊ ಈಸಿಯಾಗಿ ನಿಮ್ಮ ಅಕೌಂಟ್ ರಿಕವರಿ ಆಗುತ್ತೆ. ಅವಾಗ ನೀವು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬಹುದು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಆಪ್ಷನ್ ನಿಮಗೂ ಕೂಡ ಬಂದಿದೆ ಅಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಗೂಗಲ್ ಅನ್ನ ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.